ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಸೊ ಆಪ್ಷನ್ ಎಂಟ್ರಿ ಹೇಗೆ ನಡೀತಾ ಇದೆ? ಫಸ್ಟ್ ಆಫ್ ಆಲ್ ಇದು ನನ್ನ ಕ್ವೆಶ್ಚನ್ನು. ಸೊ ಇನ್ನೂ ಎಷ್ಟೋ ಜನ ಕಾಲೇಜ್ ಲಿಸ್ಟು ರೆಡಿ ಮಾಡ್ಕೊಂಡಿಲ್ಲ, ಆವಾಗಲೇ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗಿದ್ದೀರಾ. ತುಂಬ ಸರ್ಪ್ರೈಸಿಂಗ್ ಆಗಿರೋ ವಿಚಾರ. ಬಟ್ ದುಡುಕಬೇಡಿ, ಲಿಟರ್ಲಿ ಹೇಳ್ತಿದ್ದೀನಿ, ಟೈಮ್ ಕೊಡಿ. ಒಂದು 3-4 ಗಂಟೆ ಟೈಮ್ ಕೊಟ್ಟರೆ ಆರಾಮಾಗಿ ನಿಮ್ಮ ಲಿಸ್ಟ್ ರೆಡಿ ಆಗುತ್ತೆ. ನಾನು ಆಗಲೇ ವಿಡಿಯೋ ಮಾಡಿದ್ದೀನಿ ಯಾವ ರೀತಿ ನಿಮ್ಮ ಕಾಲೇಜ್ ಲಿಸ್ಟ್ನ ರೆಡಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ. ದಯವಿಟ್ಟು ವಿಡಿಯೋ ರೆಫರ್ ಮಾಡಿ ಆ್ಯಂಡ್ ವಿಡಿಯೋ ಲಿಸ್ಟ್ ರೆಡಿ ಮಾಡ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ ನೀವು ಕಾಲೇಜ್ ಆಪ್ಷನ್ ಎಂಟ್ರಿನ ಮಾಡೋಕ್ಕೆ ಹೋಗಿ, ಆಯಿತಾ? ಸುಮ್ಮನೆ ಡೈರೆಕ್ಟಾಗಿ ದಿಢೀರಂತ ಯಾವುದೋ ರ್ಯಾಂಡಮ್ ಕಾಲೇಜ್ಗಳನ್ನ ಹಾಕ್ಕೊಂಡು ಪೇಜ್ ಬಡ್ಡಿ ಲಿಟ್ರಲಿ ಹೇಳ್ತಾ ಇದ್ದೀನಿ. ಈ ವರ್ಷ ತುಂಬ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ನೀವು ಅಂದ್ಕೊಂಡು ಇರೋಲ್ಲ ರ್ಯಾಂಕ್ ವೇರಿಯೇಷನ್ ಅಷ್ಟು ಆಗುತ್ತೆ ಅಂತ. ನಾನು ನಿಮಗೆ ಡಿಫ್ರೆನ್ಸ್ ತಿಳಿಸ್ಕೊಡ್ತೀನಿ, ಯಾವ್ಯಾವ ರ್ಯಾಂಕ್ ಏನೇನು ವೇರಿಯೇಷನ್ ಆಗಿದೆ ಈ ವರ್ಷ ಅಂತಂತ. ಬಟ್ ಬನ್ನಿ, ಈ ಒಂದು ವಿಡಿಯೋದ ಟಾಪಿಕ್ಗೆ ಸ್ಟಿಕ್ ಆನ್ ಆಗೋಣ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಚಾಯ್ಸ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಚಾಯ್ಸ್ 1 ಅಂದ್ರೇನು, 2 ಅಂದ್ರೇನು, 3 ಅಂದ್ರೇನು, 4 ಅಂದ್ರೇನು ಅಂತ ಇನ್ ಡೀಟೇಲ್. ಸೊ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಫಾಲೋ ಮಾಡಬಹುದಾಗಿರುತ್ತೆ. ಆ್ಯಂಡ್ ನಿಮ್ಗೇನಾದ್ರು KCET ಸಂಬಂಧಪಟ್ಟ ಯಾವುದೇ ಡಾಕ್ಯುಮೆಂಟು, ಏನೇ ಇನ್ಫಾರ್ಮೇಷನು ಹ್ಯಾಂಡಿಯಾಗಿ ಬೇಕು ಅಂತಂದರೆ, ಐ ನೋ ಯು ಗೈಸ್ ಆರ್ ಡೂಯಿಂಗ್ ಯುವರ್ ಆಪ್ಷನ್ ಎಂಟ್ರಿ ಅಲೋನ್, don't have any backup, so use the chat community link in the description, WhatsApp chat ಕಮ್ಯುನಿಟಿ ಲಿಂಕು. ಸೊ ಅದನ್ನು ಜಾಯ್ನ್ ಆಗಿ ನಿಮ್ಗೆ ಯಾವುದೇ ಡೌಟ್ ಇದ್ದರೂ ಕೇಳಿ, ಅದಕ್ಕೆ ಸೊ ನಿಮ್ಗೆ ತಿಳಿಸ್ಕೊಡುತ್ತೆ, ಹ್ಯಾಂಡಿ ಆಗಿರುತ್ತೆ ಇನ್ಫಾರ್ಮೇಷನ್. ಸೊ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್, ಡೌನ್ಲೋಡಿಂಗ್ ದ ವೆರಿಫಿಕೇಷನ್ ಸ್ಲಿಪ್ಪು ಫ್ರಮ್ KA ಆಗಿದೆ ನಮ್ಮ ಹತ್ರ. ಎಂಟ್ರಿ ಆಫ್ ಆಪ್ಷನ್ಸ್ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಪಬ್ಲಿಷ್ಮೆಂಟ್ ಆಫ್ ಮಾರ್ಕ್ ಅಲಾಟ್ಮೆಂಟ್ ಸೀಟ್ ರಿಸಲ್ಟ್ಸ್, ಆಯಿತಾ? ಇದಾಗುತ್ತೆ. ಮನೋಜ್, ಇದರ ಯೂಸ್ ಏನು ನಾನು ನಿಮಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮಗೆ ಹಿಂಗೆ ಸೀಟ್ ಲಾಟ್ ಆಗುತ್ತೆ. ನೀವು ಎಂಟ್ರ್ ಮಾಡಿದರೆ ನಿಮ್ಮ ಕಾಲೇಜ್ ಸಿಗುತ್ತಾ ಸಿಗಲ್ವಾ? ಸೊ ನೀವು ಎಂಟ್ರ್ ಮಾಡಿರ್ತಕ್ಕಂಥ ಕಾಲೇಜ್ ಕರೆಕ್ಟ್ ಅಲ್ವಾ? ಸೊ ನಿಮಗೆ ಸಿಗೋ ಚಾನ್ಸ್ ಇದೆಯಾ ಇಲ್ವಾ ಅನ್ನೋದನ್ನು ಡಿಸೈಡ್ ಮಾಡಿಕೊಂಡು ಈ ವರ್ಷದ ಕಾಂಪಿಟೇಷನ್ ಅನುಸಾರವಾಗಿ ನಿಮ್ಗೊಂದು ಕಾಲೇಜ್ ಸಿಗುತ್ತೆ. ಏನಕ್ಕೆ ಈ ಥರ ಮಾಡ್ತಾರೆ ಅಂತಂದರೆ, ನೋಡಿ, ದಿಢೀರಾಗಿ ಫಸ್ಟ್ ರೌಂಡ್ ಹೋದರೆ ಎಷ್ಟೋ ಜನ ಅಂದರೆ ಅವ್ರಿಗೆ ಸಿಗತಕ್ಕಂಥ ಕಾಲೇಜ್ಗಳನ್ನ ಹಾಕ್ಕೊಂಡೇ ಇರೋದಿಲ್ಲ, ಆಯಿತಾ? ಅಂಥ ಟೈಮಲ್ಲಿ ಅವ್ರ ಕಾಲೇಜ್ ಸಿಗೋದೇ ಇಲ್ಲ. ಅವಾಗ ಏನಾಗ್ಬಿಡುತ್ತೆ ಅಂತಂದರೆ, ಓಕೆ, ನನಗೆ ಕಾಲೇಜ್ ಸಿಕ್ಕಿಲ್ಲ ಅಂತ ಅಂದ್ಕೊಂಡು ಅವರು ಮುಂದೆ ಅವ್ರಿಗೆ ಕಾಲೇಜ್ ಸಿಗೋದಿಲ್ಲ. ನೋಡಿ, ನಿಮಗೆ ಫಸ್ಟ್ ರೌಂಡಲ್ಲಿ ಸಿಗಲಿ ಅಂತಂದರೆ ಸೆಕೆಂಡ್ ರೌಂಡಲ್ಲಿ, ಥರ್ಡ್ ರೌಂಡಲ್ಲಿ ಸಿಗೋ ಚಾನ್ಸ್ ತುಂಬ ಕಡಿಮೆ ಇರುತ್ತೆ. ಸೊ ಈಗ ಸೀಟ್ಗಳು ಬೇಗ ಫಿಲ್ಲಪ್ ಆಗಿಬಿಡ್ತಿರ್ತವೆ. ಸೊ ನಿಮ್ಗೆ ರ್ಯಾಂಕ್ ತಕ್ಕಂಗೆ ಒಂದು ಸೀಟ್ ಸಿಗಲಿ ಅಂತಂದರೆ ನಿಮಗೆ ಬೇಜಾರಾಗುತ್ತೆ, ಆಗಲ್ವಾ? ಸೊ ಅದಕ್ಕೆ ಮಾಕ್ ಅಲಾಟ್ಮೆಂಟಲ್ಲಿ ಓಕೆ ಹಿಂಗೆ ಆಗುತ್ತೆ ಅಂತ ತಿಳಿಸ್ಕೊಡ್ತಾರೆ. ಅದಾದಮೇಲೆ ನೀವು ಬೇಕಾದ್ರೆ ರಿಯಲ್ ಅಲಾಟ್ಮೆಂಟಲ್ಲಿ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಬೋದಾಗಿರುತ್ತೆ. ಓಕೆ, ನೆಕ್ಸ್ಟು ಪಬ್ಲಿಷ್ಮೆಂಟ್ ಆಫ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆಗುತ್ತೆ. ಸೊ ಇದೆಲ್ಲ ಚೆಕ್ ಮಾಡ್ಕೊಂಡಾದ್ಮೇಲೆ ಅದಾದಮೇಲೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಇನ್ ಫಸ್ಟ್ ರೌಂಡ್ ಸೆಲೆಕ್ಟ್ ದ ಅಪ್ರಾಪ್ರಿಯೇಟ್ ಚಾಯ್ಸಸ್ಸು. ನಾಟ್ ಅಲಾಟೆಡ್ ಆದರೆ ಫಸ್ಟ್ ರೌಂಡು, ವೆಯ್ಟ್ ಫಾರ್ ಸೆಕೆಂಡ್ ರೌಂಡ್ ಅಷ್ಟೇ, ಆಯಿತಾ? ಫಸ್ಟ್ ರೌಂಡಲ್ಲಿ ನಿಮ್ಗೆ ಅಲಾಟ್ ಆದರೆ ಈಗ ಬರ್ತಕ್ಕಂಥ 4 ಮೇಜರ್ ಚಾಯ್ಸಸ್ಗಳೇ ಭಾಳ ಇಂಪಾರ್ಟೆಂಟ್. ಮೈಯೆಲ್ಲ ಕಣ್ಣಾಗಿರ್ಬೇಕು ನಿಮಗೆ. ನೀವೇನು ಚಾಯ್ಸ್ ಸೆಲೆಕ್ಟ್ ಮಾಡ್ತಿದ್ದೀರ ಅದ್ರ ಮೇಲೆ ನಿಮಗೆ ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಒಳ್ಳೆ ಗ್ರಿಪ್ ಇರಬೇಕು, ಆಯಿತಾ? ನನಗೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಏನು ಅಂತ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಚಾಯ್ಸ್ 1, ನಿಮಗೆ ಸಿಕ್ಕಿರ್ತಕ್ಕಂಥ ಸೀಟು ನಿಮಗೆ ಇಷ್ಟ ಆಗಿದೆ, ಆಯಿತಾ? ನಿಮ್ಗೆ ಸಿಕ್ಕಿರ್ತಕ್ಕಂಥ ಸೀಟ್ ನಿಮ್ಗೆ ಇಷ್ಟ ಆಗಿದೆ, ನೀವು ಅದೇ ಕಾಲೇಜ್ಗೆ ಹೋಗ್ಬೇಕಂತ ಇಷ್ಟಪಡ್ತಿದ್ದೀರಾ. ಆ್ಯಂಡ್ ನೀವು ದುಡ್ಡು ಕಟ್ಬಿಟ್ಟು ಆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ತಗೋತೀರಾ, KAಗೆ ರಿಪೋರ್ಟ್ ಮಾಡಿಬಿಟ್ಟು. ದಿಸ್ ಇಸ್ ಚಾಯ್ಸ್ 1, ಸಿಂಪಲ್. Satisfied with the allotted seat, will pay the fees, download the admission order and report to college. Not eligible for other rounds of discipline, any discipline. ಬೇರೆ ಯಾವ ರೌಂಡ್ಗೂ ನೀವು ಎಲಿಜಿಬಲ್ ಇರೋದಿಲ್ಲ. ಚಾಯ್ಸ್ 1 ಕೊಟ್ರಾ, ಕಾಲೇಜ್ಗೆ ಹೋಗಿ ಸೇರ್ಕೊಬೇಕಷ್ಟೆ. ಚಾಯ್ಸ್ 2 ಕೊಟ್ರಾ, ಸ್ಯಾಟಿಸ್ಫೈಡ್ but wish to participate in the second round by holding the allotted seat, should not join the college but wait for second round. ಸೆಕೆಂಡ್ ರೌಂಡ್ ಕೊಟ್ಟರೆ ನಿಮ್ಗೆ ಸಿಕ್ಕಿರ್ತಕ್ಕಂಥ ಕಾಲೇಜನ್ನು ಹೋಲ್ಡಲ್ಲಿ ಇಟ್ಕೊಂಡಿರ್ತೀರ. ನಿಮ್ಗೆ ಸ್ಯಾಟಿಸ್ಫೈ ಆಗಿರುತ್ತೆ, ಬಟ್ ಹೋಲ್ಡಲ್ಲಿ ಇಟ್ಕೊಂಡಿರ್ತೀರ. ಬಟ್ ನೆಕ್ಸ್ಟ್ ರೌಂಡ್ಗೆ ಹೋಗ್ತಿರ್ತಾರೆ, ಏನಕ್ಕೆ? ಅಪ್ಗ್ರೇಡ್ಗೋಸ್ಕರ, ಆಯಿತಾ? ಅಪ್ಗ್ರೇಡ್ಗೋಸ್ಕರ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ. ಅದಾದಮೇಲೆ ನಾಟ್ ಸ್ಯಾಟಿಸ್ಫೈಡ್, ಚಾಯ್ಸ್ 3 ಬರೋದು, ನಾಟ್ ಸ್ಯಾಟಿಸ್ಫೈಡ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್ ಅಂತಂದರೆ ನಿಮ್ಗೆ ಸಿಕ್ಕಿರ್ತಕ್ಕಂಥ ಕಾಲೇಜ್ ನಿಮಗೆ ಬೇಡವೇ ಬೇಡ, ಆಯಿತಾ? ನಿಮ್ಗೆ ಸಿಕ್ಕಿರ್ತಕ್ಕಂಥ ಕಾಲೇಜು ನಿಮಗೆ ಬೇಡವೇ ಬೇಡ. ಅಂಥ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ನಿಮ್ಮ ಸಿಕ್ಕಿರೋ ಕಾಲೇಜನ್ನ ನೀವು ಕ್ಯಾನ್ಸಲ್ ಮಾಡ್ಕೊತೀರಾ. ಅಂದರೆ ಬೇರೆ ಒಬ್ಬ ಸ್ಟೂಡೆಂಟ್ಗೆ ಅದು ಅಪಾರ್ಚುನಿಟಿ ಆಗುತ್ತೆ. ಸೊ ನಿಮ್ಗೆ ಯಾವ ಕಾಲೇಜು ಸಿಕ್ಕಿರೋದೆಲ್ಲ ನೀವು ಡೈರೆಕ್ಟಾಗಿ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ ವಿತ್ ನೋ ಕಾಲೇಜಸ್ ಇನ್ ಯುವರ್ ಹ್ಯಾಂಡ್, ಆಯಿತಾ? ಆ್ಯಂಡ್ ದ ಲಾಸ್ಟ್ ಪಾರ್ಟ್ ಬಂದುಬಿಟ್ಟು, ಚಾಯ್ಸ್ ಬಂದುಬಿಟ್ಟು, ನಾಟ್ ಸ್ಯಾಟಿಸ್ಫೈಡ್ ಆ್ಯಂಡ್ ನಾಟ್ ಇಂಟ್ರೆಸ್ಟೆಡ್, ವಿಶ್ ಟು ಎಕ್ಸಿಟ್ ಫ್ರಮ್ ಅಲಾಟ್ಮೆಂಟ್ ಪ್ರಾಸೆಸ್. ನನಗೆ ಯಾವ ಕಾಲೇಜು ಸಿಕ್ಕಿರೋದು ಇಷ್ಟ ಇಲ್ಲ, ನನಗೆ ಮುಂದೆ ನನ್ನ ಕೌನ್ಸಿಲಿಂಗ್ ಪ್ರಾಸೆಸಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೂ ಇಷ್ಟ ಇಲ್ಲ ನನಗೆ ತಂದುಬಿಟ್ಟು ಹೊರಗಡೆ ಬಂದುಬಿಡ್ತಕ್ಕಂಥದ್ದು. ಓಕೆ, ಇದಾದಮೇಲೆ ನೋಡಿ, ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಮತ್ತು ಸೀಟ್ ಅಲಾಟ್ಮೆಂಟ್ ಸೆಲೆಕ್ಟ್ ಅಪ್ರಾಪ್ರಿಯೇಟ್ ಚಾಯ್ಸಸ್ಸು. ಇದು ನೋಡಿ ಚಾಯ್ಸ್ 1, ಸ್ಯಾಟಿಸ್ಫೈಡ್ ವಿತ್ ಅಲಾಟೆಡ್ ಸೀಟ್, ವಿಲ್ ಪೇ ದ ಫೀಸ್, ಸೇಮ್ ಥಿಂಗ್. ಇಲ್ಲಿ ನೋಡಿ ಚಾಯ್ಸ್ 2, ಸ್ಯಾಟಿಸ್ಫೈಡ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಬೈ ಹೋಲ್ಡಿಂಗ್ ದ ಅಲಾಟೆಡ್ ಸೀಟ್. ನಾನು ಆಗಲೇ ಎಲ್ದಷ್ಟು ಜನ ಕೇಳ್ತಿದ್ರು, ಮನೋಜ್ ನಾವು ಒಂದು ಸೀಟನ್ನು ಹೋಲ್ಡಲ್ಲಿ ಇಟ್ಕೊಂಡು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಹೋಗಬಹುದಾ? ಎಸ್, ಹೋಗಬಹುದು. ವಿತ್ ಪ್ರೂಫ್ ತಿಳಿಸ್ಕೊಡ್ತಾ ಇದ್ದೀನಿ ನಾನು ನಿಮಗೆ. ಸ್ಯಾಟಿಸ್ಫೈಡ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಬೈ ಹೋಲ್ಡಿಂಗ್ ದ ಅಲಾಟೆಡ್ ಸೀಟ್, ಪೇ ದ ಫೀಸ್, ಶುಡ್ ನಾಟ್ ಜಾಯಿನ್ ದ ಕಾಲೇಜ್ ಬಟ್ ವೆಯ್ಟ್ ಫಾರ್ ದ ನೆಕ್ಸ್ಟ್ ರೌಂಡ್.
ಸೆಕೆಂಡ್ ರೌಂಡಲ್ಲಿ ಫೀಸನ್ನು ಪೇ ಮಾಡಲೇಬೇಕಾಗಿರುತ್ತೆ ನೀವು, ಆಯಿತಾ? ಫೀಸ್ ಪೇ ಮಾಡಲೇಬೇಕಾಗಿರುತ್ತೆ. ನೆಕ್ಸ್ಟು, ನಾಟ್ ಸ್ಯಾಟಿಸ್ಫೈಡ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ವಿತೌಟ್ ಹೋಲ್ಡಿಂಗ್ ಎನಿ ಆಫ್ ದ ಸೀಟ್ಸ್. ನಿಮ್ಗೆ ಸಿಕ್ಕಿರೋ ಕಾಲೇಜ್ ಅಲ್ಲೂ ಇಷ್ಟ ಇಲ್ಲ, ಸಿಕ್ಕಿರೋ ಕ್ಯಾನ್ಸಲ್ ಮಾಡ್ಕೊತೀರ, ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ, ಆಯಿತಾ? ಆಮೇಲೆ ಫೋರ್ತು, ಇಟ್ಸ್ ಸಿಂಪಲ್, ನಿಮಗೆ ಕೆಯಿಂದ ಎಕ್ಸಿಟ್ ಆಗಬೇಕು ಅಂತ ಅಂದ್ಕೊಂಡಿರ್ತೀರ ಅಷ್ಟೇ, ಆಯಿತಾ? ಆ್ಯಂಡ್ ಸೆಕೆಂಡ್ ಅಲಾಟ್ಮೆಂಟ್ ಇಸ್ ಬೇಸಿಕಲಿ ಅ ವೇಕೆನ್ಸಿ ಫಿಲ್ಲಿಂಗ್ ರೌಂಡ್. ಆ್ಯಂಡ್ ನಿಮಗೆ ಯಾವುದಾದ್ರು ಕಾಲೇಜಲ್ಲಿ ವೇಕೆನ್ಸಿ ಇದ್ದರೆ ನೀವು ಅಪ್ಲೈ ಮಾಡಿರ್ತಕ್ಕಂಥ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಗುತ್ತೆ, ಆಯಿತಾ? ಇದು ಆಮೇಲೆ ಈಗ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಚಾಯ್ಸ್ ಟು ಸಿಕ್ಕಿದೆಯಾ? ಫಾರ್ ಎಕ್ಸಾಂಪಲ್ ಚಾಯ್ಸ್ ಟು ಸಿಕ್ಕಿದೆಯಾ, ಲೆಟ್ಸೆ ನೀವೊಂದು 10 ಕಾಲೇಜ್ಗಳನ್ನ ಎಂಟರ್ ಮಾಡ್ಕೊಂಡಿದ್ದಾರೆ ಅಂದ್ಕೊಳ್ಳಿ, ನಿಮಗೆ 5ನೇ ಕಾಲೇಜ್ ಸಿಕ್ಕಿದೆ ಅಂದ್ಕೊಳ್ಳಿ, ಆಯಿತಾ? ಕೆಳಗಡೆ 5 ಕೆಳಗಡೆ ಇತ್ತಲ್ಲ, 1 2 3 4 ಆ ಕಾಲೇಜ್ಗಳು ಡಿಲೀಟ್ ಆಗಿಬಿಡ್ತವೆ. 5 ಮೇಲ್ಗಡೆ ಇತ್ತಲ್ವ, 5 4 3 2 1 ಇಂಥ ಕಾಲೇಜ್ಗಳು ಇರ್ತವೆ, ಆಯಿತಾ? ಆ 5 ಮೇಲ್ಗಡೆ ಇರ್ತಕ್ಕಂಥ ಎಲ್ಲ ಕಾಲೇಜ್ಗಳು ಇರ್ತವೆ, 5 ಕೆಳಗಡೆ ಇರ್ತಕ್ಕಂಥ ಕಾಲೇಜ್ಗಳು ಎಲ್ಲ ಕಾಲೇಜ್ಗಳು ಡಿಲೀಟ್ ಆಗಿಬಿಡ್ತವೆ, ಆಯಿತಾ? ಚಾಯ್ಸ್ 3 ಕೊಟ್ಟರೆ ಅದೊಂದು ಕಾಲೇಜ್ ಮಾತ್ರ ಡಿಲೀಟ್ ಆಗುತ್ತೆ, ಎಲ್ಲ ಕಾಲೇಜ್ಗಳು ಇರ್ತವೆ, ನಿಮ್ಮ ಹತ್ರ ಆರ್ಡರ್ ಮಾಡ್ತಕ್ಕಂಥ ಕೆಪಾಸಿಟಿ ಇರುತ್ತೆ. ಓಕೆ, ದಿಸ್ ಇಸ್ ದ ಸಿಂಪಲ್ ಥಿಂಗ್. ಐ ಹೋಪ್ ನಿಮಗೆ ಅರ್ಥ ಆಯ್ತು ಅಂತ ಅನಿಸುತ್ತೆ. ಏನು ಡಿಸಿಷನ್ ತೊಗೊಳ್ಳಿ, ತುಂಬ ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳಿ. ಐ ವಿಲ್ ಮೀಟ್ ಯು ಆನ್ ದ ವಿಡಿಯೋ. ಟಿಲ್ ದೆನ್ ಕೀಪ್ ಲರ್ನಿಂಗ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬೈ.